ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇತ್ತೀಚೆಗೆ ಅಂದರೆ ಕಳೆದ ಮಯೂರ ಒಂದು ಮ್ಯಾಗಜಿನ್ ಅನ್ನುವಂಥದ್ದು ಮೇ ಸಂಚಿಕೆಯಲ್ಲಿ ಒಂದು ಬಯೋಮೆಟ್ರಿಕ್ ಅನ್ನುವಂತಹ ಒಂದು ಶೀರ್ಷಿಕೆಯುಳ್ಳಂತಹ ಒಂದು ಕಥೆಯನ್ನು ಓದಿದೆ. ಬಹಳ ಚೆನ್ನಾಗಿತ್ತು. ಇದನ್ನು ಬರೆದವರು ಸದಾನಂದ್ ಶ್ರೀ ಅವರು. ಆ ಕಥೆಯನ್ನು ಓದಿದ ಬಳಿಕ ಅವರು ಬರಹಗಾರರನ್ನು ನಾನು ಸಂಪರ್ಕ ಮಾಡಿದಾಗ ಕಥೆ ತುಂಬ ಚೆನ್ನಾಗಿದೆ, ಆ ಕಥೆಯನ್ನು ನಾನು ಓದುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದಾಗ ಖಂಡಿತ ಓದಿ ಅಂತ ಹೇಳಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಸದಾನಂದ್ ಶ್ರೀ ಅವರ ಪರಿಚಯ. ಭದ್ರಾವತಿಯವರಾದ ಸದಾನಂದ್ ಶ್ರೀ ಅವರು ಓದಿಗಾಗಿ ಜರ್ಮನಿಗೆ ತೆರಳಿದವರು. ನಂತರ ವೃತ್ತಿಯ ಸಲುವಾಗಿ ಅಲ್ಲಿಯೇ ನೆಲೆಸಿದ್ದಾರೆ. ಕನ್ನಡ ಸಾಹಿತ್ಯದ ಒಲವು ಪ್ರೌಢಶಾಲೆಯಿಂದಲೇ ಅವರಲ್ಲಿ ಮೂಡಿತ್ತು. ಕವಿತೆಗಳನ್ನು ಬರೆಯುತ್ತಿದ್ದ ಅವರು ಕಾಮನಬಿಲ್ಲು ಹಿಡಿಯುವ ಆಸೆ ಎಂಬ ಕವನ ಸಂಕಲನ ಪ್ರಕಟಿಸಿದ್ದಾರೆ. ಇದೀಗ ಅವರ ಒಲವು ಕಥೆಗಳತ್ತ ಹೊರಳಿದೆ. ಟೆನ್ನಿಸ್ ಆಡುವುದು ಅವರ ಮತ್ತೊಂದು ಹವ್ಯಾಸ. ಇದೀಗ ಬಯೋಮೆಟ್ರಿಕ್ ಕಥೆಯ ಒಂದು ಧ್ವನಿ ಕೊಡುವಂತಹ ಪ್ರಯತ್ನ ಶುರುವಾಗ್ತಾ ಇದೆ. 2010ರಲ್ಲಿ ಆಧಾರ್ ಕಾರ್ಡನ್ನು ಭಾರತದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಈ ಮೂಲಕ ಸಂಗ್ರಹಗೊಳ್ಳುತ್ತಿದ್ದ ಯಥೇಚ್ಛವಾದ ಬಯೋಮೆಟ್ರಿಕ್ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಮನುಷ್ಯರ ನಡವಳಿಕೆಯ ಮೇಲೆ ಸಂಶೋಧನೆಯನ್ನು ಕೈಗೊಳ್ಳುವಂತೆ 2015ರಲ್ಲಿ ಒಂದು ಪ್ರಯತ್ನ ನಡೆಯಿತು. ಇದೆಲ್ಲ ಗುಪ್ತವಾಗಿ ನಡೆಯಬೇಕಾದ ಕೆಲಸಗಳಾದ್ದರಿಂದ ಸಂಸ್ಥೆಯೊಂದನ್ನು ಜಾಗರೂಕತೆಯಿಂದ ಗುರುತಿಸಿ ಆಗಬೇಕಾದ ಕೆಲಸಗಳ ಕುರಿತು ಆದೇಶ ನೀಡಲಾಯಿತು. ಹೀಗೆ ಆರಂಭವಾದ ಹೊಸ ವಿಭಾಗ ಬಯೋಮೆಟ್ರಿಕ್ ಸೈನ್ಸ್ ಮತ್ತು ಅದರ ಮುಖ್ಯಸ್ಥರು ಡಾಕ್ಟರ್ ಅನುರಾಧ ವಸಿಷ್ಠ ಕಂಪ್ಯೂಟರ್ ಸೈನ್ಸ್ ಹಾಗೂ ಸೈಕಾಲಜಿಯ 2 ಅಸಂಬಂಧಿತ ವಿಷಯಗಳಲ್ಲಿ ಉನ್ನತ ಪದವಿಯನ್ನು ಪಡೆದಿದ್ದ ಅವರು ಈ ವಿಭಾಗಕ್ಕಾಗಿಯೇ ಹೇಳಿ ಮಾಡಿಸಿದಂತೆ ಕಂಡುಬರುತ್ತಿತ್ತು. ಅವರ ಕೈ ಕೆಳಗೆ ಕೆಲಸ ಮಾಡುವ 4 ಜನರ ತಂಡವನ್ನು ನಿಭಾಯಿಸುತ್ತಿದ್ದವ ರಾಘವ. ಆಧಾರ್ ಕಾರ್ಡಿನ ಡಿಜಿಟಲ್ ಮಾಧ್ಯಮದ ಮೂಲಕ ಸಂಗ್ರಹವಾಗುವ ಬೆರಳಚ್ಚುಗಳನ್ನು ಐರಿಸ್ ಸ್ಕ್ಯಾನ್ಗಳನ್ನು ವಿಭಾಗಗಳಾಗಿ ವರ್ಗೀಕರಿಸಿ ಅವುಗಳ ರೂಪಗಳ ಆಧಾರದ ಮೇಲೆ ಮಾನವ ಸ್ವಭಾವಗಳಲ್ಲಿ ಸಾಮ್ಯತೆಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಪ್ರೊಫೈಲ್ಗಳಾಗಿ ವಿಂಗಡಿಸುವ ಕಾರ್ಯವನ್ನು ಬಯೋಮೆಟ್ರಿಕ್ ಸೈನ್ಸ್ ವಿಭಾಗ ನಿರ್ವಹಿಸುತ್ತದೆ. ಸಮಾಜದಲ್ಲಿ ಆಗುವ ಬದಲಾವಣೆಗಳಿಗೆ ಯಾವ ಪ್ರೊಫೈಲ್ ಇರುವ ವ್ಯಕ್ತಿ ಹೇಗೆ ಪ್ರತಿಸ್ಪಂದಿಸುತ್ತಾನೆ ಎಂದು ಕಂಡುಹಿಡಿಯುವುದು ಈ ವಿಭಾಗದ ಮುಖ್ಯ ಸಂಶೋಧನೆಗಳಲ್ಲಿ ಒಂದು. ಜನ ಹೆಚ್ಚು ಇಂಟರ್ನೆಟ್ ಹಾಗೂ ಮೊಬೈಲ್ ಫೋನ್ಗಳನ್ನು ಬಳಸಲು ಶುರು ಮಾಡಿದಾಗಿನಿಂದ ಅವರುಗಳು ಬಳಸುವ ಇಂಟರ್ನೆಟ್ ಕಂಟೆಂಟ್ ಹಾಗೂ ಬ್ರೌಸ್ ಮಾಡುವ ಮಾಹಿತಿಗಳ ಆಧಾರದ ಮೇಲೆ ಅವರ ಸ್ವಭಾವಗಳನ್ನು ಗುರುತಿಸಿ ಅವುಗಳನ್ನು ಈ ಮೇಲೆ ತಿಳಿಸಿದ ಬಯೋಮೆಟ್ರಿಕ್ ಪ್ರೊಫೈಲ್ಗಳೊಂದಿಗೆ ಹೋಲಿಸಿ ಇಂತಹ ಪ್ರೊಫೈಲ್ ಇರುವ ವ್ಯಕ್ತಿ ಸರ್ಕಾರದ ನಿರ್ದಿಷ್ಟ ನಡೆಗೆ ಹೇಗೆ ಸ್ಪಂದಿಸಬಹುದು ಎಂದು ಪ್ರೊಬಬಿಲಿಸ್ಟಿಕ್ ಆಗಿ ಹೇಳುವುದು ಈ ವಿಭಾಗದ ಜವಾಬ್ದಾರಿ. ಕಂಪ್ಯೂಟರ್ ಸೈನ್ಸ್ ಪದವೀಧರನಾದ ರಾಘವ ಇಲ್ಲಿ ಮುಖ್ಯ ಪ್ರೋಗ್ರಾಮರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಹೊಸದಾಗಿ ಸರ್ವರ್ಗೆ
ಸೇರ್ಪಡೆಯಾಗುತ್ತಿದ್ದ ಜನರ ಬಯೋಮೆಟ್ರಿಕ್ ಮಾಹಿತಿಯನ್ನು ಅದಾಗಲೇ ಕ್ರೋಢೀಕರಣಗೊಂಡ ಪ್ರೊಫೈಲ್ಗಳೊಂದಿಗೆ ತುಲನೆ ಮಾಡಿ ಪ್ರತ್ಯೇಕ ವ್ಯಕ್ತಿಯ ಮಾಹಿತಿ ಯಾವ್ಯಾವ ಪ್ರೊಫೈಲ್ನೊಂದಿಗೆ ಎಷ್ಟೆಷ್ಟು ಶೇಕಡಾವಾರು ಹೋಲಿಕೆಯಾಗುವುದು ಎಂದು ತೋರಿಸುವಂತೆ ಸಾಫ್ಟ್ವೇರ್ ಒಂದನ್ನು ಬಯೋಮೆಟ್ರಿಕ್ ಸೈನ್ಸ್ ವಿಭಾಗದಲ್ಲಿ ಅಭಿವೃದ್ಧಿಪಡಿಸುತ್ತಿದ್ದರು. ಇದರ ಸಂಪೂರ್ಣ ಜವಾಬ್ದಾರಿ ರಾಘವ ಮತ್ತು ಅವನ ಕೈ ಕೆಳಗಿನ 4 ಸಹೋದ್ಯೋಗಿಗಳದ್ದಾಗಿತ್ತು. ಸಂಬಂಧಪಟ್ಟ ಇಲಾಖೆಯ ನೇರ ಅನುಮೋದನೆಯೊಂದಿಗೆ ಈ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದರಿಂದ ಜನರ ಇಂಟರ್ನೆಟ್ ವಹಿವಾಟನ್ನು ನೋಡುವ ವಿಶೇಷ ಅನುಮತಿ ರಾಘವ ಮತ್ತವನ ತಂಡಕ್ಕೆ ದಯಪಾಲಿಸಲಾಗಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದಾಗ 2016ರ ಏಪ್ರಿಲ್ನಲ್ಲಿ ಒದಗಿ ಬಂದ ಮಾಹಿತಿಯಲ್ಲಿ ರಾಘವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೊಂದು 4 ವರ್ಷದ ಹುಡುಗನ ಡೇಟಾ. ಅದನ್ನು ಪ್ರೊಫೈಲಿಂಗಾಗಿ ಸಾಫ್ಟ್ವೇರ್ನಲ್ಲಿ ಅಳವಡಿಸುತ್ತಲೇ ಈ ವ್ಯಕ್ತಿಯ ಡೇಟಾ ಅದಾಗಲೇ ಸಿಸ್ಟಮ್ನಲ್ಲಿ ಲಭ್ಯವಿರುವುದಾಗಿ ತೋರಿಸಿತು. ಇದು ಹಾಗಾಗಲು ಸಾಧ್ಯವೇ ಇರಲಿಲ್ಲ. ಆ ಹುಡುಗ ತನ್ನ ಬಯೋಮೆಟ್ರಿಕ್ಸನ್ನು ನೀಡುತ್ತಿದ್ದು ತನ್ನ ಜೀವನದಲ್ಲಿಯೇ ಮೊದಲ ಬಾರಿಯಾಗಿತ್ತು. ಮೊದಲಿಗೆ ಬಂದ ಡೇಟಾದಲ್ಲಿ ಏನೋ ದೋಷವಿರಬಹುದು. ರಾಘವ ಊಹಿಸಿ 2 ಬಾರಿ ಪುನಃ ಪರಿಶೀಲಿಸಿದ. ಇಲ್ಲ, ಎಲ್ಲವೂ ಸರಿಯಾಗಿಯೇ ಇತ್ತು. ನಂತರ ಮ್ಯಾಚ್ ಆಗುತ್ತಿದ್ದ ಸೋರ್ಸ್ ಮಾಹಿತಿಯನ್ನು ಪರಿಶೀಲಿಸಿದ. ಇನ್ನೊಂದು ಆಶ್ಚರ್ಯ, ಅದೊಂದು 2011ರ ಡೇಟಾವಾಗಿತ್ತು. ಈ 4 ವರ್ಷದ ಹುಡುಗನ ಬಯೋಮೆಟ್ರಿಕ್ 65 ವರ್ಷದ ವ್ಯಕ್ತಿಯೊಬ್ಬರ ಡೇಟಾದೊಂದಿಗೆ 99.2% ಹೊಂದಿಕೆಯಾಗುತ್ತಿತ್ತು. ಗೊಂದಲಗೊಂಡ ರಾಘವ ಸಾಫ್ಟ್ವೇರ್ನ ಕೋಡ್ಗಳನ್ನು ಪರಿಶೀಲಿಸಲು ಸಾಫ್ಟ್ವೇರನ್ನು ಮೂಲವಾಗಿ ಪ್ರೋಗ್ರಾಮ್ ಮಾಡಿದಾಗ ಡಾಕ್ಟರ್ ಅನುರಾಧರು 98ಕ್ಕಿಂತಲೂ ಹೆಚ್ಚು ಪ್ರತಿಶತ ಹೋಲಿಕೆಯಾಗುವ ಬಯೋಮೆಟ್ರಿಕ್ ಮ್ಯಾಚ್ಗಾಗಿ ಈ ಸಾಫ್ಟ್ವೇರನ್ನು ಪ್ರೋಗ್ರಾಮ್ ಮಾಡಿದ್ದಾರೆಂದು ರಾಘವನಿಗೆ ತಿಳಿದು ಬಂತು. ಅರ್ಥವಾಗದೆ ನೇರವಾಗಿ ಅನುರಾಧರ ಕೋಣೆಗೆ ನಡೆದ. ಅವರಿಗೆ ರಾಘವನು ಇಂದು ನಡೆದ ವೈಚಿತ್ರ್ಯವನ್ನು ವಿವರಿಸಲು ಮುಂದಾದ. ಕಂಪ್ಯೂಟರ್ ಮಾನಿಟರ್ನಲ್ಲಿ ಮುಖ ಇಟ್ಟಿದ್ದ ಡಾಕ್ಟರ್ ಇವನ ಬಾಯಲ್ಲಿ ಮ್ಯಾಚ್ ಪದ ಹೊರಹೊಮ್ಮುತ್ತಲೇ ಸಿಡಿಲು ಬಡಿದಂಥವರಾಗಿ ಇವರ ಕಡೆ ಕ್ಷಣಕ್ಕೆ ತಿರುಗಿದ ರಾಘವ ಮಾತನಾಡುತ್ತಲೇ ಇದ್ದ. ಡಾಕ್ಟರ್, ಜನರನ್ನು ವರ್ಗೀಕರಿಸುವ ಈ ಸಾಫ್ಟ್ವೇರನ್ನು ನೀವು ಮೂಲವಾಗಿ ಬರೆದಾಗ ಅವರುಗಳು 98% ಬಯೋಮೆಟ್ರಿಕ್ ಮ್ಯಾಚ್ ಕಂಡುಹಿಡಿಯಲು ಏಕೆ ಬರೆದಿದ್ದೀರೆಂದು ನನಗೆ ಇನ್ನೂ ಅರ್ಥವೇ ಆಗುತ್ತಿಲ್ಲ ಎಂದು ನಿಲ್ಲಿಸಿ ಕೈಯಲ್ಲಿದ್ದ ಪೇಪರ್ನಿಂದ ತಲೆ ಎತ್ತಿ ಇವರ ಕಡೆಗೆ ತಿರುಗಿದ. ಡಾಕ್ಟರ್ ಈ ಕ್ಷಣಕ್ಕಾಗಿಯೇ ಬಹಳ ವರ್ಷಗಳಿಂದ ಕಾಯುತ್ತಿದ್ದರು. ಅಷ್ಟು ಹೊತ್ತಿಗಾಗಲೇ ಅನುರಾಧರು ತಮ್ಮ ಆಸನದಿಂದ ಎದ್ದು ಕಾತರದಿಂದ ಇವನು ತರುತ್ತಿದ್ದ ಪೇಪರ್ಗಳನ್ನು ನೋಡಲು ಇವನೆಡೆಗೆ ನಡೆದೇ ಬರುತ್ತಿದ್ದರು. ಅನುರಾಧರು ತನ್ನ ಯಾವುದೇ ಹಿಂದಿನ ಸಂವಾದದಲ್ಲಿಯೂ ಇಷ್ಟು ಉತ್ಸುಕರಾಗಿದ್ದು ಅವನಿಗೆ ನೆನಪಿಗೆ ಬರಲಿಲ್ಲ. ಈ ಪೇಪರನ್ನು ನೋಡಿ ಅವರಿಂದ ಬಂದ ಮಾತು ಈ ಕೆಳಕಂಡಿತ್ತು. ವೆರಿ ಗುಡ್ ರಾಘವ್, ನಾನು ಈ ಕ್ಷಣಕ್ಕಾಗಿಯೇ 8 ವರ್ಷಗಳಿಂದ ಕಾಯುತ್ತಿದ್ದೆ. ಇಷ್ಟು ವರ್ಷಗಳ ಪ್ರಯತ್ನಕ್ಕೆ
ಇವತ್ತು ಉತ್ತರ ಸಿಕ್ಕಿದೆ. ವಿ ಜಸ್ಟ್ ಹ್ಯಾವ್ ಟು ಕನ್ಫರ್ಮ್ ಒನ್ ಮೋರ್ ಥಿಂಗ್ ನಾವು. ನೀವೀಗ ನಾಳೆನೇ ಈ ಹಿರಿಯ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಹುಬ್ಬಳ್ಳಿಗೆ ಹೊರಡುತ್ತೀರಿ. ಪ್ರಶ್ನಾವಳಿಯನ್ನು ನಾನು ನಿಮಗೆ ಮೇಲ್ ಮಾಡುತ್ತೇನೆ. ಇಫ್ ಮೈ ಥಿಯರಿ ಈಸ್ ರೈಟ್, ವಿ ಮೇ ಬಿ at the doorsteps of the biggest discovery of the 21st century. Raghav, just keep it between two of us till the dust settles. ಮಾರನೇ ದಿನವೇ ರಾಘವ ಡಾಕ್ಟರ್ ಅನುರಾಧರ ಆದೇಶದಂತೆ ಈ 65 ವರ್ಷದ ಯಜಮಾನರನ್ನು ಹುಡುಕಿಕೊಂಡು ಹುಬ್ಬಳ್ಳಿಗೆ ಹೊರಟ. 1.5 ಗಂಟೆಯ ಆಟೋ ಚಾಲನೆ, 2 ಬದಲಾದ ಮನೆ ವಿಳಾಸಗಳ ಕುರುಹು ಬೆನ್ನತ್ತಿ ಕೊನೆಗೂ ಮೈತ್ರಿವನ ಎಂಬ ಮನೆಯ ಎದುರು ಬಂದು ನಿಂತಿದ್ದ. ಮೈತ್ರಿವನ ಎಂಬ ಮನೆಯ ಎದುರು ಬಂದು ನಿಂತಿದ್ದ. ಬೆಲ್ಲು ಒತ್ತಿದಾಗ ಹೊರಬಂದು ಬಾಗಿಲು ತೆಗೆದ ಮಹಿಳೆ ಎದುರಿಗೆ ನಿಂತಿದ್ದ ಯಾವುದೋ ಅಧಿಕಾರಿಯಂತೆ ಕಾಣುತ್ತಿದ್ದ ರಾಘವನನ್ನು ನೋಡುತ್ತಲೇ ಇವನೊಂದಿಗೆ ಒಂದೂ ಮಾತು ಆಡದೆ, ರೀ, ನಿಮ್ಮನ್ನು ನೋಡಲು ಯಾರೋ ಬಂದಿದ್ದಾರೆ ಎಂದು ಕೂಗುತ್ತಾ ತೆರೆದ ಬಾಗಿಲು ತೆರೆದಂತೆ ಒಳಗೆ ಸರಸರನೆ ಹೋಗಿಬಿಟ್ಟರು. 2-3 ನಿಮಿಷಗಳ ನಂತರ ಬಂದ ಪಂಚೆ ಸರಟು ತೊಟ್ಟ ಮಧ್ಯ ವಯಸ್ಸಿನ ವ್ಯಕ್ತಿಗೆ ತನ್ನ ಪರಿಚಯ ಮಾಡಿಕೊಂಡು ತಾನು ಬಂದಿರುವ ಉದ್ದೇಶವನ್ನು ತಿಳಿಸಿದ. ಒಳಕ್ಕೆ ಕರೆದು ಇಬ್ಬರು ಹರಟತೊಡಗಿದರು. ಈ 65 ವರ್ಷದ ವ್ಯಕ್ತಿಯ ಹೆಸರು ದಾನಪ್ಪ ದಳವಾಯಿ. ಈ ವ್ಯಕ್ತಿಯ ತಂದೆ ದೂರದ ರಾಮಚಂದ್ರದಿಂದ ಹುಬ್ಬಳ್ಳಿಗೆ ಎಮರ್ಜೆನ್ಸಿ ಸಮಯದಲ್ಲಿ ಧಾರವಾಡ ಮುನ್ಸಿಪಾಲ್ಟಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಗುಲಾಮರಾಗಿದ್ದ ತಮ್ಮ ಅಣ್ಣನಾದ ರಾಮಪ್ಪ ದಳವಾಯಿಯನ್ನು ಆಶ್ರಯಿಸಿ ವಲಸೆಗೆ ಬಂದಿದ್ದರು. ರಾಮಪ್ಪರು ದಾನಪ್ಪರಿಗೆ ಗೊತ್ತಿದ್ದ ಕಿರಾಣಿ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿಸಿದ್ದರು. ಬಹಳ ನಿಷ್ಠಾವಂತರಾಗಿದ್ದ ದಾನಪ್ಪನನ್ನು ಮೆಚ್ಚಿ ಆ ಅಂಗಡಿಯ ಮಾಲೀಕ ತಮ್ಮ ಮಗಳನ್ನು ಅವರಿಗೆ ಮದುವೆ ಮಾಡಿಕೊಟ್ಟ. ಅವರ ಸ್ವಂತಕ್ಕೆ ಇನ್ನೊಂದು ಕಿರಾಣಿ ಅಂಗಡಿಯನ್ನು ಮಾಡಿಸಿಕೊಟ್ಟರಂತೆ. ಕ್ರಮೇಣ ಅವರ ಸಂಸಾರ ಬೆಳೆದು 2 ಮಕ್ಕಳಾದರಂತೆ. ಆ ಮಕ್ಕಳಲ್ಲಿ 2ನೇಯವನ ಈಗ ರಾಘವನಿಗೆ ಇದೆಲ್ಲವನ್ನು ಹೇಳುತ್ತಿದ್ದ ನಂಜಪ್ಪ ದಳವಾಯಿ. ಎಲ್ಲಕ್ಕೂ ಮುಖ್ಯವಾಗಿ ರಾಘವ ಹುಡುಕಿಕೊಂಡು ಬಂದಿದ್ದ ದಾನಪ್ಪರು ಅದಾಗಲೇ ಗಂಟಲು ಕ್ಯಾನ್ಸರ್ನಿಂದಾಗಿ ತೀರಿ ಹೋಗಿ 5 ವರ್ಷಗಳಾಗಿದ್ದವಂತೆ. ತಾನು ಹುಡುಕಿ ಬಂದ ವ್ಯಕ್ತಿ ಅದಾಗಲೇ ತೀರಿ ಹೋಗಿದ್ದಾರೆಂದು ತಿಳಿದ ಮೇಲೆ ಡಾಕ್ಟರ್ ಅನುರಾಧರಿಗೆ ಫೋನ್ ಮಾಡಿ ಈ ವಿಚಾರ ತಿಳಿಸಿದ. ಅದು ಅವರು ಎಣಿಸಿದಂತೆಯೇ ಆಗಿತ್ತು. ಫೋನಿನ ಮೂಲಕ ಬಂದ ಹೊಸ ಆದೇಶಗಳ ಮೇರೆಗೆ ರಾಘವ ದಾನಪ್ಪರ ಬಗ್ಗೆ ಇನ್ನಷ್ಟು ಪ್ರತ್ಯೇಕ ವಿಚಾರಗಳು, ಅವರ ಫೋಟೋಗಳು, ಇಷ್ಟಗಳು, ಅವರು ಸಂಚರಿಸುತ್ತಿದ್ದ ಜಾಗಗಳು, ಹೀಗೆ ಇನ್ನಷ್ಟು ಮಾಹಿತಿಗಳನ್ನೆಲ್ಲ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದುಕೊಂಡ ನಂತರ ಹುಬ್ಬಳ್ಳಿಯಲ್ಲಿಯೇ ಇದ್ದ ರಾಮಪ್ಪರ ಇನ್ನೊಂದು ಕುಟುಂಬವನ್ನು ಭೇಟಿ ಮಾಡಿ ದಾನಪ್ಪರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ವಿಚಾರಗಳನ್ನು ಕಲೆ ಹಾಕಿಕೊಂಡು ಹಿಂತಿರುಗಿದ. ಟ್ರೈನ್ನಲ್ಲಿ ಊರಿಗೆ ಹಿಂತಿರುಗುವಾಗ ರಾಘವನಿಗೆ ಡಾಕ್ಟರ್ ಅನುರಾಧರ ಸಂಶೋಧನೆ ಸ್ವಲ್ಪವೇ ಸೆನ್ಸು ಮಾಡತೊಡಗಿತು. ಹಿಂದೂ ದರ್ಶನಗಳನ್ನು ಆಳವಾಗಿ ಓದಿಕೊಂಡಿದ್ದ ಅನುರಾಧರು ಕರ್ಮ, ಪುನರ್ಜನ್ಮ, ಆತ್ಮ ಇವುಗಳನ್ನು ನಂಬುತ್ತಿದ್ದರು.
ಅವರ ಮಗ ಸಂಜಯನನ್ನು ಅವರ ತಾತನ ಪುನರ್ಜನ್ಮವೆಂದು ಯಾವಾಗಲೂ ಹೇಳುತ್ತಿದ್ದರು. ಸಂಜಯ ಸಣ್ಣವನಾಗಿದ್ದಾಗ ಅವರ ತಾತನ ವಸ್ತುಗಳನ್ನೇ ಇಷ್ಟಪಡುತ್ತಿದ್ದನೆಂದು ಹೇಳುತ್ತಿದ್ದರು. ಅವರ ಬಹುತೇಕ ನಡವಳಿಕೆ ಅವನೊಂದಿಗೆ ಹೋಲುತ್ತದೆ ಎಂದು ಹೇಳುತ್ತಿದ್ದರು. ಸಂಜಯನ ತಾತರ ಬೆರಳಚ್ಚು ಪಡಿಯಾಗಲಿ ಅಥವಾ ಕಣ್ಣಿನ ಐರಿಸ್ ಸ್ಕ್ಯಾನ್ ಆಗಲಿ ಅವರ ಬಳಿ ಲಭ್ಯವಿದ್ದಿದ್ದರೆ ಸಂಜಯ ಅವರ ತಾತನ ಪುನರ್ಜನ್ಮವೆಂದು ವೈಜ್ಞಾನಿಕವಾಗಿ ಸಿದ್ಧಪಡಿಸುತ್ತಿದ್ದರು ಎಂದು ಬಹಳ ಬಾರಿ ರಾಘವ ಮತ್ತು ಅವನ ತಂಡದೊಂದಿಗೆ ತಮ್ಮ ಅಳಲನ್ನು ನೋಡಿಕೊಂಡಿದ್ದರು. ನಿಧಾನವಾಗಿ ಇದೆಲ್ಲವೂ ಸ್ಮರಣೆಯ ಹಿಮ್ಮೇಳದಲ್ಲಿ ನಡೆಯುತ್ತಾ ಹಾಗೆ ನಿದ್ರೆಗೆ ಜಾರಿದ ರಾಘವ ಒಮ್ಮೆಲೆ ತಾನು ತನ್ನ ಅಂತಿಮ ವರ್ಷದ ಪ್ರಾಜೆಕ್ಟ್ಗಾಗಿ ಜಾಹ್ನವಿಯ ಬೆರಳಚ್ಚು ಹಾಗೂ ಕಣ್ಣಿನ ಫೋಟೋ ತೆಗೆದುಕೊಂಡಿದ್ದ ನೆನಪಾಗಿ ದೇಹದಲ್ಲಿ ಮಿಂಚಿನ ಸಂಚಾರವಾದಂತಾಗಿ ಚಕ್ಕನೆ ಎದ್ದು ಕೂತ. ಜಾಹ್ನವಿ ರಾಘವನ ಜೀವನದಲ್ಲಿ ಎಲ್ಲರಿಗಿಂತ ಹತ್ತಿರದ ಸ್ಥಾನವನ್ನು ಪಡೆದಿದ್ದಳು. ಅವಳನ್ನು ರಾಘವ ಮೊದಲು ಭೇಟಿಯಾದದ್ದು ತನ್ನ ಶಾಲಾ ದಿನಗಳಲ್ಲಿ. 7ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದ ರಾಘವನನ್ನು ವಿಜ್ಞಾನದಲ್ಲಿ ಹಿಂದೆ ಬೀಳಬಾರದೆಂದು ಆಂಗ್ಲ ಮಾಧ್ಯಮ ಶಾಲೆಗೆ ಅವರಪ್ಪ ಸೇರಿಸಿದ್ದರು. ಆಗ ರಾಘವನಿಗೆ ಇಂಗ್ಲಿಷ್ ಭಾಷೆಯ ಪದಗಳನ್ನು ಅರ್ಥೈಸಿಕೊಳ್ಳಲು ತಕ್ಷಣಕ್ಕೆ ಸಹಾಯಕ್ಕೆ ಬಂದವರೇ ಜಾಹ್ನವಿಯ ಅಪ್ಪ. ಒಂದೇ ಬೀದಿಯಲ್ಲಿ ಇಬ್ಬರು ಮನೆಗಳಿದ್ದರಿಂದ ಸಹಜವಾಗಿಯೇ ಪರಿಚಯವಿತ್ತು. ಅವಳ ಅಪ್ಪ ಇನ್ನೊಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನವನ್ನು ಪಾಠ ಮಾಡುತ್ತಿದ್ದು 8ನೇ ತರಗತಿಯ ಮೊದಲಾರ್ಧದಲ್ಲಿ ಶಾಲೆಯ ನಂತರದ ಸಮಯವನ್ನು ರಾಘವ ಬಹುತೇಕವಾಗಿ ಜಾಹ್ನವಿಯ ಮನೆಯಲ್ಲಿ ಕಳೆದಿದ್ದ. ಆಗ ಶುರುವಾದ ಸ್ನೇಹ ಕ್ರಮೇಣ ಗಾಢವಾಗಿತ್ತು. ರಾಘವ ಒಳ್ಳೆಯ ಗ್ರಹಿಕೆಯುಳ್ಳವನಾಗಿದ್ದ. ಹೊಸ ವಿಚಾರವನ್ನು ಅರ್ಥವಾಗುವವರೆಗೆ ಪಟ್ಟು ಬಿಡದೆ ಕಲಿಯುವುದು ಅವನ ಸ್ವಭಾವವಾಗಿತ್ತು. ಹಾಗಾಗಿ ರಾಘವನಿಗೆ ಕೇವಲ ಒಂದೇ ವರ್ಷದಲ್ಲಿ ಇಂಗ್ಲಿಷ್ ಮಾಧ್ಯಮದ ಹುಡುಗರೊಂದಿಗೆ ಸ್ಪರ್ಧಿಸಲು ಕಷ್ಟವಾದರೂ ವರ್ಷದ ಅಂತ್ಯದ ಹೊತ್ತಿಗೆ ಸಾಧ್ಯವಾಗತೊಡಗಿತು. ಹಾಗೆಯೇ ಕನ್ನಡ ಪ್ರಬಂಧ, ಭಾಷಣ, ಡಿಬೇಟು ಇಂತಹ ಇತರ ಪಾಠ್ಯೇತರ ಚಟುವಟಿಕೆಗಳಲ್ಲಿಯೂ ರಾಘವ ಮುಂದಿದ್ದರಿಂದ ಹಾಗೂ ಇವರಿಬ್ಬರ ಬಹಳ ಸಮಯ ಜೊತೆಗೆ ಕಳೆಯುತ್ತಿದ್ದರಿಂದ ಸಹಜವಾಗಿಯೇ ಜಾಹ್ನವಿ ಇವನೆಡೆ ಆಕರ್ಷಿತಳಾಗಿದ್ದಳು. ಮುಂದೆ ಒಂದೇ PU ಕಾಲೇಜು ಸೇರಿದ್ರು. ಅವರಿಬ್ಬರ ತಂದೆ ತಾಯಿಯವರು ಒಬ್ರಿಗೊಬ್ಬರು ಪರಿಚಯವಿದ್ದುದರಿಂದ ಇಬ್ಬರು ಒಟ್ಟಿಗೆ ಓಡಾಡುವುದು ಸಮಾಜಕ್ಕೆ ಒಪ್ಪಿಕೊಳ್ಳಲು ತ್ರಾಸಾದರೂ ಸಾಧ್ಯವಾಗಿತ್ತು. 2ನೇ PUC ಮುಗಿಯುವ ಹೊತ್ತಿಗೆ ಹುಡುಗ ಹುಡುಗಿಯರು ಬರೆಯುವ ಸ್ಲ್ಯಾಮ್ ಬುಕ್ಕಿನಲ್ಲಿ ರಾಘವ ತನ್ನ ಮನದಾಳದ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿದ್ದ. ಇದು ಎಲ್ಲರಿಗೂ ಓದಲು ದೊರಕಿ ಶಾಲೆ ಮುಗಿಯುವ ಹೊತ್ತಿಗೆ ದೊಡ್ಡ ರದ್ದಾಂತವಾಗಿ ಒಬ್ರಿಗೊಬ್ಬರು ಕೆಲ ಕಾಲ ಮಾತು ಬಿಟ್ಟಿದ್ದರು. ರಜೆಯಲ್ಲಿ ಬಂದ ಜಾಹ್ನವಿ ದೀಪಾವಳಿಯ ಸಂದರ್ಭದಲ್ಲಿ ಸಿಕ್ಕಾಗ ರಾಘವ ಪ್ರತ್ಯೇಕವಾಗಿ ಕ್ಷಮೆ ಕೋರಿ ಇನ್ನೊಮ್ಮೆ ಹೀಗೆ ಯೋಚಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದ. ನಂತರ ಇಬ್ಬರು ಒಂದೇ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ರು. ಇವೊಂದು ಕಂಪ್ಯೂಟರ್ ಸೈನ್ಸು, ಆಕೆದು E&C. ಅಲ್ಲಿ ಯಾರೋ ಲೋಕಲ್ ಹುಡುಗ ಈಕೆಗೆ ಛೇಡಿಸಿದ್ದಾನೆಂದು ಬಹಳ ಶೌರ್ಯದಲ್ಲಿ ಒಬ್ಬನೇ ಪ್ರಶ್ನಿಸಲು ಹೋಗಿ ಮುಖ ತುಂಬ ಹೊಲಿಗೆಗಳನ್ನು ಹಾಕಿಸಿಕೊಂಡು ಬಂದಿದ್ದ.
ಇದಾದ ಮೇಲೆ ಆಕೆ ಇವನ ಮೇಲೆ ಪ್ರೇಮ ಭಾವನೆ ಬೆಳೆದಿತ್ತು. ಈಗ ಇನ್ನೊಂದಿಷ್ಟು ಪ್ರೇಮ ಪರೀಕ್ಷೆಗಳ ನಂತರ ಕಡೆಯ ವರ್ಷದ VTU ಕಲ್ಚರಲ್ ಫೆಸ್ಟ್ನಲ್ಲಿ ಇಬ್ಬರು ಪ್ರೇಮಿಗಳಾಗಿದ್ದರು. ತದನಂತರ ದೈಹಿಕ ಕೊಡುಕೊಳ್ಳುವಿಕೆ, ಮದುವೆಯ ಯೋಚನೆ, ಮನೆಗಳಲ್ಲಿ ಪ್ರಸ್ತಾಪ ಇದೆಲ್ಲ ನಡೆದು ಹೋಗಿತ್ತು. ಪರೀಕ್ಷೆಯ ನಂತರ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಶುರು ಮಾಡಿದ. ನಂತರ ವಿವಾಹ ಎಂದು ಗುರು ಹಿರಿಯರ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಇನ್ನು 3 ಪೇಪರು ಮತ್ತು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾತ್ರ ಬಾಕಿ ಇದ್ದು, ಅಂದು ನಡೆದ ದುರ್ಘಟನೆ ರಾಘವನ ಜೀವನವನ್ನೇ ಬುಡಮೇಲು ಮಾಡಿಬಿಟ್ಟಿತು. ರಾಘವ ಹಾಸ್ಟೆಲ್ನಲ್ಲಿ ಮಲಗಿದ್ದಾಗ ತಕ್ಷಣವೇ ರಿಂಗಾದ ಫೋನಿಗೆ ಬೆಚ್ಚಿ ಬಿದ್ದು ಎದ್ದ. ಜಾಹ್ನವಿಯ ಕಾಲ್ ಅದಾಗಿತ್ತು. ಉದ್ವೇಗದಿಂದ ಮಾತನಾಡಿದ್ದ ಜಾಹ್ನವಿ, ತಾಯಿಗೆ ಲಘು ಹೃದಯಾಘಾತವಾಗಿ ಆಸ್ಪತ್ರೆ ಸೇರಿಸಿದ್ದಾರೆ, ನಾನು ಈ ಕೂಡಲೇ ಹೋಗಬೇಕು, ಜಲ್ದಿ ನೀನು ಬೈಕ್ ಮೇಲೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡು ಬಾ ಎಂದಿದ್ದಳು. ತಾನು ಒಟ್ಟಿಗೆ ಬರುತ್ತೇನೆ ಎಂದಾದರೂ ಒಪ್ಪದೆ, ನೀನು ಎಕ್ಸಾಮ್ ಮುಗಿಸಿ ಬರುವಿಯಂತೆ ಎಂದು ಒತ್ತಾಯಿಸಿದ್ದಳು. ರಾಘವ ತಕ್ಷಣ ತನ್ನ ಯಮಹ RX ಬೈಕ್ ತೆಗೆದುಕೊಂಡು ಪಟ್ ಪಟ್ ಎನಿಸುತ್ತಾ ಊರಿಗೆಲ್ಲ ಕೇಳುವಂತೆ ಶಬ್ದ ಮಾಡುತ್ತಾ ಅವಳನ್ನು ಕಾಲೇಜಿನ ಪಾರ್ಕಿಂಗ್ನಿಂದ ಹತ್ತಿಸಿಕೊಂಡು ಹೊರಟಿದ್ದ. ರಾಯರ ಮಠದ ಬಳಿ ಎಡಕ್ಕೆ ತಿರುಗುವಾಗ ಇನ್ನೊಂದು ಸ್ವಲ್ಪ ಜಲ್ದಿ ಬೈಕ್ ಹೊಡೆಯೋಕ್ಕಾಗುತ್ತಾ, ಇನ್ನು 5 ನಿಮಿಷ ಶಿವಮೊಗ್ಗಕ್ಕೆ ಬಸ್ ಹೊರಟು ಬಿಡುತ್ತೆ ಎಂದಿದ್ದಳು. ಉತ್ತೇಜಿತನಾದ ರಾಘವ ಎದುರಿಗೆ ನಿಂತಿದ್ದ ಬಸ್ಸೊಂದು ಓವರ್ಟೇಕ್ ಮಾಡಲು ಬೈಕನ್ನು ಬಲಕ್ಕೆ ತಿರುಗಿಸಿದ್ದೇ ಎದುರಿನಿಂದ ಬಂದ ಮಾರುತಿ ಕಾರಿಗೆ ಹೊರೆಯಾಗಿ ಗುದ್ದಿ ಮಗಾಟೆ ಹೊಡೆಸಿದ್ದ. ಎಲ್ಲ ಕ್ಷಣ ಮಾತ್ರದಲ್ಲಿ ನಡೆದು ಹೋಯಿತು. ಪ್ರಜ್ಞೆ ಬಂದಾಗ ಅದಾಗಲೇ ಬಹಳ ತಡವಾಗಿತ್ತು. ಜಾಹ್ನವಿಗೆ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವದಿಂದ ಜ್ಞಾನ ಕಳೆದುಕೊಂಡಿದ್ದರು. ಆಸ್ಪತ್ರೆ ಹೋಗುವ ಹೊತ್ತಿಗೆ ತನ್ನ ಕೊನೆಯುಸಿರು ಎಳೆದಿದ್ದಳು. ಇದಾದ ನಂತರ ರಾಘವ ಡೀಪ್ ಡಿಪ್ರೆಷನ್ಗೆ ಹೋಗಿಬಿಟ್ಟ. ಓದು, ಇಂಜಿನಿಯರಿಂಗ್, ಪ್ರಾಜೆಕ್ಟ್, ಗೆಳೆಯರು ಎಲ್ಲವೂ ಬೇಡವಾಗಿ ಹೋಯಿತು. ಕಡೆಗೆ ಆಕೆಗೆ ಸರಿಯಾಗಿ ವಿದಾಯವನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲಲ್ಲ ಎಂದು ಬಹಳವಾಗಿ ನೊಂದ್ಕೊಂಡ. ಒತ್ತಾಯ ಮಾಡಿ ಊಟ ಮಾಡಿಸ್ಬೇಕಿತ್ತು. ಅವನನ್ನು ಮರಳಿ ನಾರ್ಮಲ್ ಸ್ಥಿತಿಗೆ ತರಲು ಅವನ ತಂದೆ ತಾಯಿ ಪಟ್ಟ ಪಾಡು ಒಂದೊಂದಲ್ಲ. ಥೆರಪಿ, ಆಶ್ರಮ, ಹಿಲ್ ಸ್ಟೇಷನ್, ಔಟಿಂಗ್ ಎಲ್ಲ ಆಯಿತು. ಅಷ್ಟರಲ್ಲಿ 2 ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದ. ಕೊನೆಗೆ ಮತ್ತೆ ಜೀವನಕ್ಕೆ ಮರಳಿಸಿದ್ದೇ ತನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಬಯೋಮೆಟ್ರಿಕ್. ಲಾಗಿನ್ ಮೂಲಕ ಕಂಪನಿಗಳಲ್ಲಿ ಕಾರ್ಮಿಕರ ಕೆಲಸದ ಅವಧಿಗಳನ್ನು ನೋಂದಾಯಿಸಿಕೊಳ್ಳುವ ಸಾಫ್ಟ್ವೇರ್ ಒಂದನ್ನು ತಯಾರಿಸುವ ಪ್ರಾಜೆಕ್ಟ್ ಆಗಿತ್ತು. ಅದರ ಐಡಿಯಾ ಆಕೆಯದ್ದೇ ಆಗಿತ್ತು. ಆ ಸಾಫ್ಟ್ವೇರ್ಗೆ ಆಕೆಯದ್ದೇ ಹೆಸರು ಇಟ್ಟಿದ್ದ. ಪದವೀಧರನಾದ ದಿನ ಆಕೆಯ ಸಮಾಧಿಯ ಮುಂದೆ ಕೂತು ದಿನಗಟ್ಟಲೆ ವ್ಯಥೆಪಟ್ಟಿದ್ದ. ಈ ಪ್ರಾಜೆಕ್ಟ್ನ ಸಲುವಾಗಿ ಇತರ ಗೆಳೆಯರಾದಿಯಾಗಿ ಪಡೆದ ಜಾಹ್ನವಿಯ ಬಯೋಮೆಟ್ರಿಕ್ ಡೇಟಾವೇ ಈಗ ರಾಘವನಿಗೆ ರೈಲಿನಲ್ಲಿ ಬೆಂಗಳೂರು ವಾಪಸ್ ಬರುವಾಗ ನೆನಪಾಗಿ ತನ್ನ ದೇಹದೆಲ್ಲೆಡೆ ಮಿಂಚಿನ ಸಂಚಾರ ಮಾಡಿಸಿದ್ದು.
ರೈಲ್ವೆ ಸ್ಟೇಷನ್ನಿಂದ ಮನೆಗೆ ನಡೆದವನೇ ನೇರವಾಗಿ ತನ್ನ ಡೇಟಾ ಬ್ಯಾಂಕನ್ನು ತೆಗೆದುಕೊಂಡು ಬೈಕ್ ಹತ್ತಿ ಇನ್ಸ್ಟಿಟ್ಯೂಟ್ಗೆ ಓಟ ಕಿತ್ತ. ರೈಲಿನಲ್ಲಿ ಡಾಕ್ಟರ್ ಅನುರಾಧರ ಪುನರ್ಜನ್ಮ ಸಂಶೋಧನೆಯ ಸುಳಿವು ಮನಕ್ಕೆ ಹೊಳೆದಾಗಿನಿಂದ ಏನೋ ಒಂದು ರೀತಿಯ ತಳಮಳ ರಾಘವನನ್ನು ಆವರಿಸಿಬಿಟ್ಟಿತ್ತು. ಎಲ್ಲೋ ಮನಸ್ಸಿನ ಆಳದಲ್ಲಿ ಜಾಹ್ನವಿಯನ್ನು ಮತ್ತೆ ನೋಡುವ ಆಸೆ ಹುಟ್ಟಿ ಭೂತಾಕಾರವಾಗಿ ಬೆಳೆದ ತನ್ನ ತರ್ಕವನ್ನೇ ಅಣಕಿಸುತ್ತಾ ಅವನನ್ನು ಸೇವಿಸಿಬಿಟ್ಟಿತು. ಡಿಪಾರ್ಟ್ಮೆಂಟ್ ಕೀಲಿ ತೆಗೆದವನೇ ತನ್ನ ಕಂಪ್ಯೂಟರ್ ಚಾಲು ಮಾಡಿ ಸಾಫ್ಟ್ವೇರ್ಗೆ ತನ್ನ ಡೇಟಾ ಬ್ಯಾಂಕ್ನಿಂದ ಬಯೋಮೆಟ್ರಿಕ್ ಡೇಟಾಗಳನ್ನು ಅಂಟಿಸಿ ಎಂಟರ್ ಒತ್ತಿದ. 5 ನಿಮಿಷಗಳ ಕಂಪೈಲಿಂಗ್ ನಂತರ ಬಂದ ಮಾಹಿತಿಯನ್ನು ಅವನು ನಂಬಲು ತಯಾರಿರಲಿಲ್ಲ. ಕಂಪ್ಯೂಟರ್ ತೋರಿಸಿದ ಅಡ್ರೆಸ್ಸಿನ ಬೆನ್ನು ಹತ್ತಿ ರಾಘವ ಬೆಳಿಗ್ಗೆಯೇ ತನ್ನ ಯಮಹ ಬೈಕ್ ಏರಿ ಹೊರಟು ಬಂದಿದ್ದ. ಅದು ಅವನನ್ನು ತರೀಕೆರೆ ಹತ್ತಿರದ ಒಂದು ಅನಾಥ ಆಶ್ರಮಕ್ಕೆ ಕರೆದುಕೊಂಡು ಬಂದಿತ್ತು. ತನ್ನ ಕಾರ್ಯವೃತ್ತಿ ಹಾಗೂ ಭೇಟಿಯ ಉದ್ದೇಶವನ್ನು ಆಶ್ರಮದ ಸಂಚಾಲಕರಿಗೆ ತಿಳಿಸಿ ಈ ಹುಡುಗಿಯನ್ನು ಪ್ರತ್ಯೇಕವಾಗಿ ಕಾಣಬೇಕು ಎಂದು ತಿಳಿಸಿದ. ಅನಾಥ ಹುಡುಗರೆಲ್ಲರೂ ಪ್ಲೇಗ್ರೌಂಡಿನಲ್ಲಿ ಆಟವಾಡುತ್ತಿದ್ದರು. ಪ್ರಾಂಶುಪಾಲರು ಫ್ಯೂನ್ ಒಬ್ಬನನ್ನು ಕರೆದು ನಂದಿನಿಯನ್ನು ಕರೆದುಕೊಂಡು ಬರುವರಂತೆ ಸೂಚಿಸಿದರು. ಅವನು ಪ್ರಾಂಶುಪಾಲರ ಕೊಠಡಿಯಲ್ಲೇ ಕೂತು ಅವನೊಂದಿಗೆ ಹರಟತೊಡಗಿದನು. 5 ನಿಮಿಷಗಳ ನಂತರ ನಂದಿನಿ ಬಂದಳು. ಒಳಕ್ಕೆ ಬರಬಹುದೇ ಸಾರ್ ಎಂದು ಅಪ್ಪಣೆ ಕೇಳಿದರು. ರಾಘವ ಆಕೆಯ ಕಡೆ ತಿರುಗಿದವನೇ ಅವಕ್ಕಾಗಿ ಚೇರಿನಿಂದ ಎದ್ದು ನಿಂತ. ಅವೇ ಕಣ್ಣುಗಳು ಜಾಹ್ನವಿಯ ಸಣ್ಣ ಹುಡುಗಿಯಾಗಿದ್ದಾಗ ಹೇಗೆ ಕಾಣುತ್ತಿದ್ದಾಳೋ ಬಹುತೇಕ ಹಾಗೆಯೇ ಕಾಣುತ್ತಿದ್ದಾಳೆ. ತನ್ನ ಕಣ್ಣನ್ನೇ ತಾನು ನಂಬದಾದ ಪ್ರಾಂಶುಪಾಲರು ಬಾ ನಂದಿನಿ, ಈ ಸರ್ ನಿನಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರಂತೆ, ಅವುಗಳಿಗೆ ನೀನು ಉತ್ತರಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ನಂದಿನಿ ಯಾಕೆ ಸರ್, ಪರೀಕ್ಷೆ ಇನ್ನು ಹೋದ ವಾರನೇ ಮುಗಿದು ಹೋಯ್ತಲ್ಲ, ಮತ್ತೆ ಪ್ರಶ್ನೆನಾ ಎಂದು ಕೇಳಿದ್ರು. ಅದಕ್ಕೆ ಪ್ರಾಂಶುಪಾಲರು ಆ ಪರೀಕ್ಷೆ ಅಲ್ಲ ನಂದಿನಿ, ಇದು ಬೇರೆ ಪರೀಕ್ಷೆ, ಇಲ್ಲಿ ಪಾಸು ಫೇಲು ಇಲ್ಲ ಎಂದರು. ಅದಕ್ಕೆ ನಂದಿನಿ ಇಲ್ಲ ಸರ್, ನಮ್ಮ ಪರೀಕ್ಷೆ ಮುಗಿದೋಗಿದೆ, ಇನ್ನು ನಾನು ಯಾವ ಪ್ರಶ್ನೆಗೂ ಉತ್ತರಿಸಲ್ಲ ಎಂದು ತಾಕೀತು ಮಾಡಿದರು. ಅದಕ್ಕೆ ಪ್ರಾಂಶುಪಾಲರು ರಾಘವನ ನಡೆಗೆ ತಿರುಗಿ ನಾನು ಆಗಲೇ ಹೇಳಲಿಲ್ಲವೇ, ಇಲ್ಲಿಯ ಮಕ್ಕಳು ಪರೀಕ್ಷೆ ಅಂದರೆ ಎಷ್ಟು ತ್ರಾಸು ಪಡ್ಕೊಳ್ತವೆ ಅಂತ ಅನ್ನುತ್ತಾ ಆತನಿಗೆ ಮೊದಲೇ ಸೂಚಿಸಿದಂತೆ ಹೇಳುವಂತೆ ಕಣ್ಣು ಸನ್ನೆ ಮಾಡಿದರು. ಆಗ ರಾಘವ್ ನಂದಿನಿ, ನೀನು ಪ್ರಶ್ನೆಗಳನ್ನು ಉತ್ತರಿಸಿದರೆ ಐಸ್ ಕ್ರೀಮ್ ಕೊಡಿಸುತ್ತೇನೆ ಎಂದ. ಐಸ್ ಕ್ರೀಮ್ ಎಂದು ಕೇಳುತ್ತಿದ್ದಂತೆಯೇ ಆಕೆಯ ಮುಖ ಅರಳಿತು. ವೆನಿಲಾ ಸ್ಕೂಪ್ ಎಂದರು. ರಾಘವ ನಕ್ಕು ಹಾಗೇ ಆಗಲಿ ಎಂದ. ಜಾಹ್ನವಿಗೂ ಕೂಡ ವೆನಿಲ್ಲಾ ಸ್ವಾದದ ಐಸ್ ಕ್ರೀಮ್ ಅಂದರೆ ಪ್ರಾಣ. ಇಬ್ಬರು ಪಕ್ಕದ ಖಾಲಿ ರೂಮಿಗೆ ಹೋದರು. ಇಡೀ ರಾತ್ರಿ ನಿದ್ದೆಗೆಟ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಜೊತೆಗೆ ತಂದಿದ್ದ. ಕಂಪ್ಯೂಟರ್ ಓಪನ್ ಮಾಡಿ ಒಂದೊಂದು ಪ್ರಶ್ನೆಗಳನ್ನು ತೋರಿಸತೊಡಗಿದ. ಪ್ರತಿ ಪ್ರಶ್ನೆಯು 4 ಚಿತ್ರಗಳನ್ನು ಹೊಂದಿತ್ತು. ಅದರಲ್ಲಿ ಒಂದು ಮಾತ್ರ ಜಾಹ್ನವಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಅಪ್ಪ, ಅಮ್ಮ, ಅಣ್ಣ, ಆಕೆದ್ದೆ. ಹಳೆಯ ಚಿತ್ರ, ತನ್ನ ಹಳೆಯ ಚಿತ್ರ, ಮನೆ, ಹೀಗೆ ಸಂಬಂಧಗಳನ್ನು ಸೂಚಿಸುವ ಪ್ರಶ್ನೆಗಳನ್ನೆಲ್ಲ ನಂದಿನಿ ಸರಿಯಾಗಿಯೇ ಗುರುತಿಸಿದ್ದಳು. ಓದು, ಹವ್ಯಾಸ, ಭೇಟಿ ಕೊಟ್ಟ ಜಾಗಗಳು, ಇವುಗಳಲ್ಲಿ
ಅರ್ಧ ಸರಿ ಅರ್ಧ ತಪ್ಪಾಗಿ ಗುರುತಿಸಿದವಳು. ಇಷ್ಟದ ಸಿನಿಮಾ, ಇಷ್ಟದ ಬಣ್ಣ, ಹೀಗೆ ಇಷ್ಟಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ ಬಣ್ಣ ಮತ್ತು ತಿನಿಸುಗಳನ್ನು ಹೊರತುಪಡಿಸಿ ಒಟ್ಟಾರೆಯಾಗಿ 55% ಪ್ರಶ್ನೆಗಳಿಗೆ ನಂದಿನಿ ಜಾಹ್ನವಿಗೆ ಸಂಬಂಧಪಟ್ಟ ಉತ್ತರಗಳನ್ನೇ ಗುರುತಿಸಿದ್ದಳು. ಇವಳೇ ಅವಳೆಂದು ಖಚಿತವಾಗಿ ಹೇಳಲು ವೈಜ್ಞಾನಿಕ ಪದ್ಧತಿಗಳ ಮೇರೆಗೆ ಆಧಾರ ಸಾಕಾಗಿರಲಿಲ್ಲ. ಪರೀಕ್ಷೆ ಮುಗಿದಾಗ ನಂದಿನಿ, ಹೇಗೆ ಮಾಡಿದೆ ನಾನು ಎಂದು ತನ್ನ ಮುಗ್ಧ ಕಣ್ಣುಗಳನ್ನು ಇಷ್ಟ ಅಗಲ ಮಾಡಿ ಕೇಳಿದ್ಲು. ಅದಕ್ಕೆ ರಾಘವ, ಚೆನ್ನಾಗಿ ಮಾಡಿದೆ, ಬಾ ಈಗ ಐಸ್ ಕ್ರೀಮ್ ತಿನ್ನೋಣ ಎಂದು ಆಕೆಯನ್ನು ಕರೆದುಕೊಂಡು ಹೋಗಿ ತನ್ನ ಬೈಕ್ ನಿಂತಲ್ಲಿಗೆ ಕರೆದೊಯ್ದು, ರಾಘವ ಹೋಗಿ ತನ್ನ ಯಮಹಾ ಬೈಕ್ ಅನ್ನು ಪಟ್ ಪಟ್ ಅನಿಸುತ್ತಲೇ ನಂದಿನಿ ಓಡಿ ಬಂದು ರಾಘವ ಕಾಲನ್ನು ಅಪ್ಪಿ, ಬೇಡ ಬೇಡ, ಈ ಬೈಕಿನಲ್ಲಿ ಹೋಗೋದು ಬೇಡ, ನಡೆದೇ ಹೋಗೋಣ ಎಂದು ದೊಡ್ಡ ಬಾಯಿ ಮಾಡಿ ಅಳತೊಡಗಿದಳು. ರಾಘವನ ಕಣ್ಣು ಹಾಗೆಯೇ ತೇವವಾಯಿತು. ಬೈಕಿನಿಂದ ಇಳಿದವನೇ ಅವಳ ಎತ್ತರಕ್ಕೆ ಮಂಡಿಯೂರಿ ಅವಳನ್ನು ಅಪ್ಪಿ, ಸರಿ ನಂದಿನಿ, ಅಳಬೇಡ, ನಡೆದೇ ಹೋಗೋಣ ಎಂದ. ಇಬ್ಬರ ಕಣ್ಣಲ್ಲೂ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಇಬ್ಬರ ಮನವನ್ನು ಅದೇನೋ ಒಂದು ಹೇಳಲಾಗದ ನೆಮ್ಮದಿ ನಿಧಾನಕ್ಕೆ ತುಂಬಿತ್ತು. ಕತೆ ಮುಕ್ತಾಯ ಆಯಿತು. ಬರಹಗಾರರು ಸದಾನಂದ್ ಸಿ, ಧ್ವನಿಯನ್ನು ಕೊಟ್ಟವರು ಶಶಾಂಕನ್ ಉದ್ದಾದೇವರ ಮಠ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇತ್ತೀಚೆಗೆ, ಅಂದರೆ ಕಳೆದ ಮಯೂರ ಒಂದು ಮ್ಯಾಗಜಿನ್ ಅನ್ನುವಂಥದ್ದು ಮೇ ಸಂಚಿಕೆಯಲ್ಲಿ ಒಂದು ಬಯೋಮೆಟ್ರಿಕ್ ಅನ್ನುವಂತಹ ಒಂದು ಶೀರ್ಷಿಕೆಯುಳ್ಳಂತಹ ಒಂದು ಕಥೆಯನ್ನು ಓದಿದೆ. ಬಹಳ ಚೆನ್ನಾಗಿತ್ತು. ಇದನ್ನು ಬರೆದವರು ಸದಾನಂದ್ ಸಿ ಅವರು. ಆ ಕಥೆಯನ್ನು ಓದಿದ ಬಳಿಕ ಅವರು ಬರಹಗಾರರನ್ನು ನಾನು ಸಂಪರ್ಕ ಮಾಡಿದಾಗ ಕಥೆ ತುಂಬ ಚೆನ್ನಾಗಿದೆ.